ವೀರು, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ರಿ? ಏನು ವೀರು ಅದು? ವಾಕ ವಿಷಯ ನಿನಗೆ ಹೇಳ್ದೆ ಇರ್ತೀನ. ಶ್ರಾವಣಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು, ಅದೇ ವಿಷಯನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಬಾವಾ, ಈ ವಿಷಯನ ನಾವೇ ಡಿಸ್ಕಸ್ ಮಾಡ್ಕೊಳ್ಳೋ ಬದಲು ಒಂದ್ಸರಿ ಶ್ರಾವಣಿ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಯಾಕಂದ್ರೆ ಈಗಾಗಲೇ ಅವಳ ಮದುವೆ ವಿಷಯದಲ್ಲಿ ತುಂಬ ಏನೇನೋ ನಡೆದೋಗಿದೆ. ಅವಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ದೆ ಅವಳ ಮದುವೆನೂ ನಿಂತು ಹೋಯ್ತು. ಅದರಿಂದನೇ ನೋಡಿ ಇಷ್ಟೆಲ್ಲ ಆಗ್ತಿದೆ. ಏನು ಹೇಳೋದು ಸರಿ ವಂದನ. ಶ್ರಾವಣಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮೊದಲು ತಿಳ್ಕೋಬೇಕು. ವೀರು, ನೀನು ಅದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡಬೇಡ. ಕೆಲವೊಂದ್ಸಲ ನಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ನಮ್ಮ ಕಣ್ಣೆದುರುಗಡೆನೆ ಕಾಣುತ್ತೆ, ಆದರೆ ನಾವು ನೋಡಲ್ಲ ಅಷ್ಟೇ. ಕೂತು ನಿಧಾನವಾಗಿ ಯೋಚನೆ ಮಾಡಿದ್ರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮ್ಮ ಸುತ್ತಾನೇ ಇರುತ್ತೆ. ಹಾಗೆ ಶ್ರಾವಣಿಗೆ ತಕ್ಕ ಹುಡುಗನೂ ನಿನ್ನ ಕಣ್ಣಿಗೆ ಕಾಣಿಸ್ಕೊತಾನೆ. ನೀನು ಹೇಳೋ ಮಾತು ನನಗೆ ಅರ್ಥ ಆಯ್ತಕ್ಕ. ನನ್ನ ಪ್ರಶ್ನೆಗೆ ಉತ್ತರ ನನ್ನ ಕಣ್ಮುಂದೆನೇ ಇದ್ರೂ ನನಗೆ ಇಷ್ಟು ದಿವಸ ಕಾಣಿಸ್ಲೇ ಇಲ್ಲ. ವಂದನ, ಶ್ರಾವಣಿಗೆ ತಕ್ಕ ಹುಡುಗ ಸಿಕ್ಬಿಟ್ಟಮ್ಮ. ಅವನೇ ಪರ್ಫೆಕ್ಟ್ ಚಾಯ್ಸ್. ಅಪ್ಪ, ಹಂಗಂದ್ರೆ ಶ್ರಾವಣಿ ಮೇಡಮ್ ಹತ್ರ ನನ್ನ ಪ್ರೀತಿ ವಿಷಯ ಎಲ್ಲ ಹೇಳ್ಕೊಂಬಿಡ್ಲಾ? ಹೇಳ್ಕೊಂಬಿಡು. ಇನ್ನು ತಡ ಮಾಡಕ್ಕೆ ಹೋಗ್ಬೇಡ. ಕಾಲ ಮೀರಕ್ಕೆ ಮುಂಚೆ ನಿನ್ನ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾಗಬೇಕು. ಹೌದು ಅಂತೇವ್ರೆ, ಶ್ರಾವಣಿಗೆ ತಕ್ಕ ಹುಡುಗ ಅವನೇ. ಯಾರು ಅಂತ ನಾನು ನಿಮ್ಗೆ ಈಗಲೇ ಹೇಳಲ್ಲ, ಬಟ್ ಈ ಮನೆಗೆ ತಕ್ಕ ಅಳಿಯ ಅವನೇ. ಯಜಮಾನ್ರು? ಮಾತಾಡು. ಹೇಳಿ ಯಜಮಾನ್ರೆ. ಸುಬ್ಬು, ನಮ್ಮೆಲ್ಲರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಬಿಡ್ತು ಕಣ. ಶ್ರಾವಣಿಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಬಿಟ್ಟ. ನಾಳೆನೇ ಆ ಹುಡುಗನ ನೋಡಕ್ ಹೋಗ್ಬೇಕು. ನೀನು ರೆಡಿ ಆಗ್ಬಿಡಪ್ಪ. ರೆಡಿಯಾಗಿ ನಮ್ಮ ಮನೆಗೆ ಬಂದ್ಬಿಡು, ಎಲ್ಲರೂ ಒಟ್ಟಿಗೆ ಹೋಗೋಣ.